ಸಿಎಂ ಸ್ಥಾನ ಯಾರಿಗೆ? ಈ ಪ್ರಶ್ನೆಗೆ ಇದೊಂದು $1,000,000 ಪ್ರಶ್ನೆ ಆಗಿಬಿಟ್ಟಿದೆ. ಇದಕ್ಕೆ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ? DK ಶಿ ಅವರಾಗ್ತಾರಾ? ಹೈಕಮಾಂಡ್ ವರ ಯಾರಿಗೆ? ಹಾಗಾದರೆ ಸಿದ್ದರಾಮಯ್ಯನವರಂತೂ ಭಾರಿ ವಿಶ್ವಾಸದಲ್ಲಿದ್ದಾರೆ. ಮೈಸೂರಿನಲ್ಲಿ ಸಿದ್ದು ಕ್ಲಾರಿಟಿಯ ಉದ್ದೇಶ ಏನು? ಮತ್ತೆ ವರಿಷ್ಠರ ಅಂಗಳಕ್ಕೆ ಕುರ್ಚಿ ಫೈಟ್ ಚೆಂಡನ್ನು ಎಸ್ತಿದ್ದಾರೆ ಸಿಎಂ. ಏನೇ ಡಿಸೈಡ್ ಆಗಬೇಕು ಅಂತಂದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲೇ ಆಗಬೇಕು. ಯಾಕೆಂತಂದರೆ ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ. ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದೆ ಅಂತ ಸದನದಲ್ಲಿ ಕೂಡ ಮುಖ್ಯಮಂತ್ರಿ ಹೇಳಿದರು. ಹಾಗಾಗಿ ಏನೇ ಡಿಸೈಡ್ ಮಾಡಿದ್ರು ಹೈಕಮಾಂಡೇ. ಆ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಸ್ಥಳೀಯವಾಗಿ ಈ ಚರ್ಚೆನೇ ಇಲ್ಲ. ಆಮೇಲೆ ಯಾರು ಮಾತು ಕೇಳ್ತಾರೆ ಸ್ಥಳೀಯವಾಗಿ? ಸಿದ್ದರಾಮಯ್ಯನವ್ರ ಮಾತನ್ನ DK ಶಿ ಕೇಳ್ತಾರಾ? DK ಶಿ ಮಾತು ಸಿದ್ದರಾಮಯ್ಯ ಕೇಳ್ತಾರಾ? ನೋ, ಹೈಕಮಾಂಡೇ ಹೇಳಬೇಕು ಅದನ್ನು. ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನನಗೆ ಅಲ್ಲ, ಅವ್ರು ಹೇಳಿ ಓಪನ್ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರವನ್ನು ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಖರ್ಗೆ ಅವರ ಸಲಹೆ ವರ್ಕೌಟ್ ಆಗುತ್ತಾ? ಇವತ್ತು ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಮಾತು ಯಾರಿಗೆ ಏನು ಸಂದೇಶ ರವಾನೆ ಆಯಿತು ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುರ್ಚಿ ವಿಚಾರಕ್ಕೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೋ ಅಥವಾ ಇಲ್ಲೋ ಅನ್ನೋದು ಕ್ಲಾರಿಟಿ ಸಿಗಬೇಕಾಗತ್ತೆ. ಯಾಕೆಂದರೆ ಕುರ್ಚಿ ಗಲಾಟೆಯಲ್ಲಿ ಈಗ ಹಾಕಿರ್ತಕ್ಕಂಥ ಒಂದು ವೈಯಕ್ತಿಕ ಅಭಿಪ್ರಾಯಗಳು, ಒಂದು ಹೇಳಿಕೆಗಳು, ಪರವಿರೋಧ ಹೇಳಿಕೆಗಳೇನಿದೆ ಅದನ್ನು ನೀವು ಬಗೆಹರಿಸ್ಕೊಂಡು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು, ಅಥವಾ ಕುರ್ಚಿ ವಿಚಾರನೇ ಇಲ್ಲಿಗೆ ಬಗೆಹರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಮತ್ತು ಚರ್ಚೆ ಕಾಂಗ್ರೆಸ್ನೊಳಗಡೆ ನಡೀತಾ ಇದೆ. ಅದು ಒಂದು ಭಾಗ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಅಂದರೆ ಪವರ್ ಶೇರ್ ಇಲ್ಲ, ಯಾವುದೇ ರೀತಿಯ 2.5 ವರ್ಷ ನಿಗದಿ ಮಾಡಿಲ್ಲ, ಈ ರೀತಿಯ ವಿಚಾರಗಳನ್ನು ಪದೇ ಪದೇ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಕೂಡ ಇವತ್ತು ಮೈಸೂರಿನಲ್ಲಿ ಒಂದು ಲಾಸ್ಟ್ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ನಾವು ತೀರ್ಮಾನ ಮಾಡ್ತೇವೆ ಅಂತ ಹೈಕಮಾಂಡ್ ಹೇಳಿದೆ ನಮಗೆ ಅಂತ. ಹಾಗಾದರೆ ಇದು ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರ್ತಕ್ಕಂಥದ್ದು. ಅಂದರೆ ಇದರ ಒಂದು ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಂದರೆ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ. ಹಾಗಾಗಿ ಪರವಾಗಿದೆಯಾ ವಿರುದ್ಧವಾಗಿದೆಯಾ ಅನ್ನೋದು ಹೈಕಮಾಂಡ್ ಒಂದು ರೀತಿಯಲ್ಲಿ ಸಿಟ್ಟಿಂಗ್ ಕೂತ್ಕೊಂಡ ಮೇಲೆ ಗೊತ್ತಾಗುತ್ತೆ. ಒಂದಂತೂ ಕ್ಲಾರಿಟಿ ಆಯಿತು, ಅಂದರೆ ಈ ಒಂದು 2.5 ವರ್ಷ ಈ ಒಂದು ಪವರ್ ಶೇರ್ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ನಡೆದಿದೆ ಅನ್ನೋ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಜನವರಿ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಇದಕ್ಕೆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ನೀವು ಇರ್ತೀರಾ, ಮುಂದುವರಿತೀರಾ ಅಥವಾ ಇಲ್ವೋ, ಅಥವಾ DK ಶಿವಕುಮಾರ್ CM ಆಗ್ತಾರೋ ಅಥವಾ ಇಲ್ವೋ, ಇದಕ್ಕೆ ಕ್ಲಾರಿಟಿ ಕೊಡುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವರ ಆ ಪುತ್ರ ಯತೀಂದ್ರ ಹೇಳ್ತಾ ಇದ್ರಲ್ಲ, ಅಲ್ಲ ಫುಲ್ ಟರ್ಮ್ CM, ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಚರ್ಚೆ ಇಲ್ಲ ಅಂತ. ಅದಕ್ಕೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಲಾರಿಟಿ ಕೊಟ್ಟು ಆ ರೀತಿಯ ತೀರ್ಮಾನವನ್ನು ಮಾಡ್ತೇವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಕುರ್ಚಿ ಇರುತ್ತೋ ಇಲ್ವೋ ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಒಂದು 10-15 ದಿನಗಳ ಕಾಲ ಈ ರೀತಿಯ ಬೇರೆ ಬೇರೆ ರೀತಿಯ ಸೀರಿಯಲ್ ಆಗಿರ್ತಕ್ಕಂಥದ್ದು, ಡ್ರಾಮಾಗಳು ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಕ್ರಿಸ್ಮಸ್ ಬಳಿಕ ಅದು ಇನ್ನಷ್ಟು ಒಂದು ರೀತಿಯಲ್ಲಿ ರಣರೋಚಕತೆಯನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಇದು ಬಗೆಹರಿಯದ ಸಮಸ್ಯೆ ಆಗ್ತಾ ಇದೆ ಅಂತಂದ್ಬಿಟ್ಟು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಇವರ ರಿಯಾಕ್ಷನ್ಸ್